ಆತ್ಮೀಯರೇ, ಮಂಡ್ಯ ನಗರದಲ್ಲಿ 17/5/2025 ಶನಿವಾರ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಉಳಿಸಿ ಡಾಕ್ಟರ್ ಮಹೇಶ್ ಜೋಶಿಯನ್ನ ಅಳಿಸಿ ಅಂತಕ್ಕಂಥ ಜಾಗೃತಿ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ಕನ್ನಡ ನಾಡು ಕಂಡರಿಯದಂಥ ಕನ್ನಡದ ಸ್ವಾಯತ್ತ ಸಂಸ್ಥೆ ಆಗಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಮಹೇಶ್ ಜೋಶಿಯವರ ಅವಾಂತರಗಳಿಗೆ ನಾವೆಲ್ಲ ಇವತ್ತು ಇತಿಶ್ರೀ ಆಡಬೇಕಾಗಿದೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಇತಿಹಾಸದಲ್ಲಿ ಎಂದೂ ಕಂಡರಿಯದ ಘನಘೋರ ಭ್ರಷ್ಟಾಚಾರಿ ಈ ಮಹೇಶ್ ಜೋಶಿ. ಕನ್ನಡ ಸಾಹಿತ್ಯ ಸಮ್ಮೇಳನದ ಹೆಸರಿನಲ್ಲಿ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ನ ಚುಕ್ಕಾಣಿಯನ್ನು ಹಿಡ್ಕೊಂಡು ಭಾಳಷ್ಟು ಅವಾಂತರಗಳಿಗೆ ಕಾರಣ ಆಗಿರ್ತಕ್ಕಂಥ ಮಹೇಶ್ ಜೋಶಿ ಅವರನ್ನು ಆ ಹುದ್ದೆಯಿಂದ ಕೆಳಗಿಳಿಸ್ತಕ್ಕಂಥ ಹೋರಾಟದ ವೇದಿಕೆಯಾಗಿ ಇವತ್ತು ಮಂಡ್ಯದಿಂದ ಬೆಂಗಳೂರು, ಮೈಸೂರು, ರಾಮನಗರ, ಮಂಡ್ಯ, ಹಾಸನ, ಚಾಮರಾಜನಗರ ಜಿಲ್ಲೆಗಳ ಜಾಗೃತ ಮನಸ್ಸುಗಳು ಒಂದೆಡೆ ಸೇರ್ತಾ ಇದ್ದೇವೆ. ದಯಮಾಡಿ ಕನ್ನಡ ಮನಸ್ಸುಗಳು ತಾವೆಲ್ಲರೂ ಕೂಡ ಮನಸ್ಸು ಮಾಡಬೇಕು. ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಅಂಟಿರ್ತಕ್ಕಂಥ ಈ ಕಪ್ಪು ಚುಕ್ಕಿಯನ್ನು ತೊಳಿತಕ್ಕಂಥ ಈ ಪ್ರಜಾಪ್ರಭುತ್ವ ವಿರೋಧಿ ಧೋರಣೆಯನ್ನು ಅನುಸರಿಸ್ತಾ ಇರ್ತಕ್ಕಂಥ ಸರ್ವಾಧಿಕಾರಿ ಧೋರಣೆಯನ್ನ ಅಳವಡಿಸ್ಕೊಂಡಿರ್ತಕ್ಕಂಥ ಮಹೇಶ್ ಜೋಶಿ ಅವರನ್ನ ಅಮಾನತು ಮಾಡಬೇಕು. ಮತ್ತೆ ಕೊಟ್ಟಿರ್ತಕ್ಕಂಥ ಎಲ್ಲ ಅಧಿಕಾರವನ್ನು ಸರ್ಕಾರ ವಾಪಸ್ ಪಡ್ಕೊಳ್ಬೇಕು. ಈ ಕೂಡಲೇ ಆಡಳಿತಾಧಿಕಾರಿಗಳನ್ನ ನೇಮಕ ಮಾಡಿ ಕನ್ನಡ ಸಾಹಿತ್ಯ ಪರಿಷತ್ನ ಉಳಿಸುವಂತ ಕೆಲಸವನ್ನ ನಮ್ಮ ಸರ್ಕಾರ ಮಾಡಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಎಲ್ಲ ಪ್ರಗತಿಪರರು, ಸಾಹಿತಿಗಳು, ಹೋರಾಟಗಾರರು, ಕನ್ನಡ ಪರ ಸಂಘಟನೆಗಳು, ಕನ್ನಡದ ಸಮಾನ ಮನಸ್ಕರು ಮಂಡ್ಯ ನೆಲದಲ್ಲಿ, ಆ ಗಂಡು ಮೆಟ್ಟಿನ ನೆಲದಲ್ಲಿ ಎಲ್ಲರೂ ಸೇರ್ಪಡೆ ಆಗ್ತಾ ಇದ್ದೇವೆ. ದಯಮಾಡಿ ತಾವೆಲ್ಲರೂ ಬನ್ನಿ, ಮಂಡ್ಯ ನೆಲದಿಂದ ಕಹಳೆಯನ್ನು ಊದೋಣ. ರಾಜ್ಯದ ತುಂಬ ಈ ವಿರುದ್ಧ ಹೋರಾಟಕ್ಕೆ ದನಿಯಾಗೋಣ. ಮಹೇಶ್ ಜೋಶಿಯನ್ನ ಅಳಿಸಿ ಕಸಾಪವನ್ನು ಉಳಿಸಿ ಅಂತಕ್ಕಂಥ ಘೋಷಣೆಯನ್ನು ಕೂಗೋಣ. ದಯಮಾಡಿ ಈ ಹೋರಾಟಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು, ಆಗಮಿಸ್ಬೇಕು ಅಂತೇಳಿ ಕೋರ್ತೇನೆ.